ಮುರುಘಾ ಶ್ರೀಗಳು ಮತ್ತೆ ಏನು ತನಿಖಾಧಿಕಾರಿ ವಿರುದ್ಧ ನೀವು ಕಂಪ್ಲೇಂಟ್ ಮಾಡಿದ್ದೀರಾ, ಏನು ಸರ್ ಕಂಪ್ಲೇಂಟ್? ಅಲ್ಲ, ತನಿಖಾಧಿಕಾರಿಗಳಿಗೆ ನಾವೇನು ಕಂಪ್ಲೇಂಟ್ ಮಾಡಿದ್ದಲ್ಲ. ನಾವು ಆಲ್ ಟುಗೆದರ್ ಇದುವರೆಗೂ ಹೇಳ್ತಾ ಇರೋದು ತನಿಖಾಧಿಕಾರಿಗಳಿಗೆ ಸಲ್ಲಬೇಕಾದದ್ದೇ ಕಂಪ್ಲೇಂಟ್ಸ್ ಬೇಕಾದಷ್ಟಿದೆ. ಮತ್ತು ಈ ಒಂದು ಪ್ರಕರಣ ಏನಿದೆ ಅದು ಎಲ್ಲ ರೀತಿಯಲ್ಲಿ ತನಿಖೆ ಒಂದು ಪ್ರಾಮಾಣಿಕವಾದ ರೀತಿಯಲ್ಲಿ ನಡಿಬೇಕಾದಂಥ ಅವಶ್ಯಕತೆ ಇದೆ. ನೊಂದಂತಹ ಎಲ್ಲ ಜೀವಗಳಿಗೂ ಕೂಡ ನ್ಯಾಯ ದೊರಕುವಂಥದ್ದು ತುಂಬ ಅವಶ್ಯ. ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಇದರಲ್ಲಿ ಒಂದು ಬೇರೆ ಯಾವುದೇ ಥರದ ಹಿತಾಸಕ್ತಿಗಳಿಲ್ಲ. ನಮ್ಮ ಗಮನಕ್ಕೆ ಬರ್ತಿರುವಂತಹ 100 ಪ್ರಕರಣ ಇದ್ದರೆ ಅದರಲ್ಲಿ ಕನಿಷ್ಠ ಒಂದು 50ಕ್ಕಾದ್ರೂ ನ್ಯಾಯ ಸಿಗಲಿ ಅಂತ ಹೇಳುವಂಥ ಹಂಬಲ ಅಷ್ಟೇ. ಈಗೇನಾಗಿದೆ, ನಾವು ಹೇಳ್ತಾ ಬಂದಿದ್ದೇವೆ, ಅಲ್ಲಿ ಬೆಳೆದಂತಹ ಮಕ್ಕಳು, ಬಹುಶಃ 2 ಮಕ್ಕಳಿದ್ದಾರೆ ಅಲ್ಲಿ. ಉದಾಹರಣೆಗೆ 2 ಮಕ್ಕಳಿದ್ದಾರೆ. ಒಬ್ಬಳಿಗೆ ಒಂದು 4.5 ವರ್ಷ, ಇನ್ನೊಬ್ಬಳಿಗೆ ಒಂದು 16.5 ವರ್ಷ. ಈ 2 ಮಕ್ಕಳು ಡೇ 1 ಅಲ್ಲೇ ಬೆಳೆದಂಥವು. ಹೀಗಿರುವಾಗ ಆ ಮಕ್ಕಳನ್ನು ದತ್ತು ಪ್ರಕ್ರಿಯೆಗೆ ಯಾಕೆ ಒಳಪಡಿಸಲಿಲ್ಲ ಅನ್ನುವಂಥದ್ದು. ಯಾಕೆ ಅಂತಂದರೆ ಉಳಿದ ಎಲ್ಲ ಮಕ್ಕಳು ದತ್ತು ಪ್ರಕ್ರಿಯೆಗೆ ಒಳಪಟ್ಟಿರ್ತಾರೆ. ಈ ಮಕ್ಕಳು ಅಲ್ಲೇ ಉಳ್ಕೊಳ್ಳೋಕ್ಕಿರುವ ಕಾರಣ ಏನು? 4.5 ವರ್ಷದ ಮಗು CWCಗೆ ಏಕಾಏಕಿ ಪತ್ತೆಯಾಗುತ್ತೆ. ಕಾರಣ ಏನು? CWC ಯಾಕೆ ಇದುವರೆಗೂ ಕೂಡ ಮುರುಘಾ ಮಠದ ಮಕ್ಕಳ ಒಂದು ಮಡಿಲು ಕಾರ್ಯಕ್ರಮವನ್ನು ಸೂಪರ್ವೈಸ್ ಮಾಡಿಲ್ಲ? ಮಾಡಿದ್ದಿದ್ದರೆ ಈ ಮಗು ಅವ್ರಿಗೆ ಸಿಕ್ತಿತ್ತಲ್ವ? ನಾನಾ ರೀತಿಯಾದಂಥ ಪ್ರಶ್ನೆಗಳು ಉದ್ಭವವಾಗುತ್ತೆ. ಮಕ್ಕಳು ಸರ್ಕಾರದ ದಾಖಲೆಗೆ ಒಳಪಡಲಿಲ್ಲ ಅಂತ ಹೇಳಿದರೆ ಅದು ಖಂಡಿತವಾಗಲೂ ಆ ಮಕ್ಕಳಿಗೆ ಪೋಷಕರಿದ್ದಾರೆ ಅಂತಲೇ ನಾವು ಪರಿಭಾವಿಸಬೇಕಾಗತ್ತೆ. ಪೋಷಕರಿಲ್ಲ ಅಂತ ಹೇಳಿದ ಮೇಲೆ ಆ ಮಕ್ಕಳು ಸರ್ಕಾರದ ದಾಖಲೆಗೆ ಸೇರಲೇಬೇಕಾಗತ್ತೆ. ಇದು ಲಾಜಿಕ್. ಇದನ್ನು ಮೀರಿ ಬೇರೆ ಒಂದಿಲ್ಲ. ಹೀಗಿರಬೇಕಾದ್ರೆ ಆ ತಂದೆ ತಾಯಿಗಳ ಪೋಷಕರು ಯಾರು ಅಂತ ಹೇಳುವಂಥದ್ದನ್ನು, ಆ ಮಕ್ಕಳ ತಂದೆ ತಾಯಿಗಳು ಯಾರು ಅಥವಾ ಅವರ ಅಪ್ಪ ಯಾರು ಅನ್ನುವಂಥದ್ದನ್ನು, ಅದು ಯಾವ ರೀತಿಯಲ್ಲಿ ಆ ಮಗು ಅಲ್ಲಿಗೆ ಬಂದಿದೆ, ಅದರ ಹಿನ್ನೆಲೆ ಏನು ಅಂದರೆ ಬೇಕಾದಷ್ಟು ಇರುತ್ತೆ. ಒಳ್ಳೆಯ ಹಿನ್ನೆಲೆಯಲ್ಲೂ ಇರುತ್ತೆ. ಒಂದು ಮಗು ಜನ್ಮ ತಾಳಬೇಕು ಅಂತಂದರೆ ಅಥವಾ ಒಂದು ಮಗು ಸಿಗಬೇಕಾದ್ರೆ ಒಳ್ಳೆಯ ವಿಚಾರಗಳು ಇರ್ತವೆ ಅಥವಾ ಅಸಹಾಯಕ ಪರಿಸ್ಥಿತಿಗಳಿರ್ತವೆ. ಆದರೆ ಅದೇ ಆಗಿರಬೇಕು ಅಂತೇನಿಲ್ಲ. ಹೆತ್ತವಳು ಮರ್ಡರ್ ಆಗಿರ್ಬೋದು ಅಥವಾ ಹೆಣ್ಣು ಮಗು ಅಂತ ಹೇಳೋ ಕಾರಣಕ್ಕೆ ಯಾರೋ ಇಟ್ಬಿಟ್ಟು ಹೋಗಿರ್ಬೋದು. ಇವೆಲ್ಲ ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಅಥವಾ ಬೇರೆ ರೇಪ್ ಆಗಿ ಮಗು ಹುಟ್ಟಿರ್ಬೋದು, ರೇಪ್ ಆದಮೇಲೆ ಮಗು ಹುಟ್ಟಿರ್ಬೋದು, ಅಥವಾ ಮಗುವನ್ನು ಹುಟ್ಟಿಸ್ಲಿಕ್ಕೋಸ್ಕರನೇ ರೇಪ್ ಮಾಡಿರ್ಬೋದು. ನಾನಾ ಕಾರಣಗಳಿರ್ತವೆ. ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಪರಿಶೋಧಿಸುವಂಥದ್ದು ಕೆಲಸ ಸರ್ಕಾರ ತನಿಖಾ ತಂಡದಿಂದ ಆಗಬೇಕಾಗತ್ತೆ. ಈಗ CWC ನಾವು ಪ್ರತಿ ಸಲನೂ ಕೂಡ CWC ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ಬೇರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆರೋಪಿಗಳ ಬಗ್ಗೆನೂ ಮಾತಾಡಲ್ಲ ನಾನು. ಇವರು ಇರೋದು ಯಾಕೆ? ಇವರು ಇದನ್ನು ಸೂಪರ್ವೈಸ್ ಮಾಡಲಿಲ್ಲ ಇರುವ ಕಾರಣಕ್ಕೆ ಮಕ್ಕಳು ತಮ್ಮ ನ್ಯಾಚುರಲ್ ಗಾರ್ಡಿಯನ್ಸು ಕಡೆಯಿಂದ ವಂಚಿತರಾಗಿದ್ದಾರೆ. ಹೋಗಲಿ ಬಿಡಿ, ದತ್ತು ಪೋಷಕರಿಗಾದರೂ ಸಿಗಬೇಕಾಗಿತ್ತು. ಅವ್ರಿಗೆ ಒಂದು ಕುಟುಂಬ ಸಿಗಬೇಕಿತ್ತು, ಪೋಷಕರು ಸಿಗಬೇಕಾಗಿತ್ತು, ಅದು ಸಿಗಲಿಲ್ಲ. ಹೀಗಾಗಿ ಅವರು ವಂಚಿತರಾಗಿದ್ದಾರೆ. ಇವರ ಸಮಸ್ಯೆ ಅದು. ಯಾರು? ಕಾನೂನು ಬಲ್ಲಂತಹ CWC ಅವರು ಮಾಡಿರುವಂತಹ ವಂಚನೆ ಏನಿದೆ, ಅದರಿಂದಾಗಿ ಮಕ್ಕಳು ಇಬ್ಬರು ಕೂಡ ಅನಾಥರಾಗಿಯೇ ಉಳ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಬೇಕಾಗತ್ತೆ. ಇದರ ಜೊತೆಯಲ್ಲಿ ಇನ್ನೊಂದು ಮಗು, ಬಹುಶಃ ನಿಮ್ಮ ಮಾಧ್ಯಮದಲ್ಲಿ ಭಾಳಷ್ಟು ಸಲ ಬಂತು, ಒಬ್ಬ ವಿಕಲಾಂಗ ಚೇತನ ತನ್ನ ಮಕ್ಕಳಿಗೋಸ್ಕರ ಪರದಾಡ್ತಾ ಇದ್ದಾನೆ ಅಂತ. ಕಣ್ಣು ಕಾಣದಿರುವಂಥ ಒಬ್ಬ ವ್ಯಕ್ತಿ ಓಡಾಡ್ತಿದ್ದೆ, ನನ್ನ ಮಗು ಎಲ್ಲಪ್ಪ, ನನ್ನ ಮಗು ಎಲ್ಲಪ್ಪ ಅಂತ. ಬಹುಶಃ ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಗಮನಿಸಿರ್ತಾರೆ. ಆತ 3 ಮಕ್ಕಳು, ತನ್ನ 3 ಮಕ್ಕಳನ್ನು ಅಲ್ಲೇ ಬಿಟ್ಟಿರ್ತಾನೆ. ಮೊದಲನೇ ಮಗಳು ಅದು ಯಾವುದೋ ಕಾರಣಕ್ಕೆ ಮಠದಿಂದ ಹೊರಗಡೆ ಹೋದವಳು ಹೆಣವಾಗಿ ಸಿಗ್ತಾಳೆ ರೈಲ್ವೆ ಟ್ರ್ಯಾಕ್ ಮೇಲೆ. ನಮ್ಮ ಮಾಹಿತಿ ಪ್ರಕಾರ ಆಕೆ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಾಳೆ ಅಂತ ಹೇಳುವಂಥದ್ದು. ಈ ಒಂದು ಪ್ರಕರಣ ಹೆಚ್ಚು ಗಮನ ಸೆಳೀಲಿಲ್ಲ ಅಥವಾ ಹೆಚ್ಚು ಆಗಿರಲಿಲ್ಲ. ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಹೇಗೆ ಆ ಮಗುವನ್ನು ಮಠದಿಂದ ಹೊರಗೆ ಕಳಿಸ್ಲಿಕ್ಕೆ ಸಾಧ್ಯ? ಯಾಕೆ ಕಳಿಸಿದ್ರು?
ಯಾಕೆ ಅಂತಂದರೆ ಒಬ್ಬ ಭಿಕ್ಷುಕ ಅಥವಾ ತೊಂದರೆ ಅಸಹಾಯಕ ಪರಿಸ್ಥಿತಿಯಲ್ಲಿರುವಂಥ ತಂದೆ ತನ್ನ ಮಕ್ಕಳನ್ನು ಸಾಕಲಾರ್ದೆ ಅಲ್ಲಿ ಬಿಟ್ಟಿರ್ತಾನೆ. ಆವಾಗ ಆ ಮಗುವನ್ನು ವಾಪಸ್ ಅವನಿಗೆ ಕೊಡ್ಲಿಕ್ಕೆ ಬರುತ್ತಾ? ಖಂಡಿತ ಬರಲ್ಲ, ಕಾನೂನು ಒಪ್ಪಲ್ಲ. ಅಂಥ ಸಂದರ್ಭದಲ್ಲಿ ಆ ಮಗುವನ್ನು ಬಾಲಮಂದಿರಕ್ಕೆ ಕಳಿಸ್ಬೇಕಿತ್ತು, CWC ಗಮನಕ್ಕೆ ತರಬೇಕಿತ್ತು. ಅದು ಮಠದವ್ರು ಮಾಡಲಿಲ್ಲ. CWC ಅವ್ರ ಗಮನಕ್ಕೆ ಬಂದ ಮೇಲೆ ಈ ಥರದ ಒಂದು ಸಾವಾಗಿದೆ ಅಂತ ಗೊತ್ತಾದ ಮೇಲೆ ಸಮಿತಿಯವರು ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದು ನಮ್ಗೆ ಗೊತ್ತಾಗಬೇಕಾಗಿರೋದು. ನಮ್ಗೆ ಯಾವುದೂ ಗೊತ್ತಾಗಲಿಲ್ಲ, ನಮ್ಗೆ ಈಗ ಗೊತ್ತಾಗ್ತಾ ಇದೆ ಅಂತಂದರೆ ದಟ್ ಈಸ್ ನಾಟ್ ಫಾರ್ ಎಕ್ಸ್ಕ್ಯೂಸ್. ಆ ಎಕ್ಸ್ಕ್ಯೂಸ್ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾದಂತಹ 10 ಸಮಸ್ಯೆಗಳನ್ನು CWC ಅವರು ಮಾಡಿದ್ದಾರೆ. ನನಗನ್ಸುತ್ತೆ ಇದು ಒಂದು ರೀತಿಯಾದಂತಹ ಅಪವಿತ್ರ ಮೈತ್ರಿ ಇವರುಗಳ ನಡುವೆ. ಆರೋಪಿಗಳನ್ನು ಉಳಿಸ್ಲಿಕ್ಕೋಸ್ಕರ ಮೊದಲಿಂದನೂ ಕೂಡ ಆರೋಪಿಗಳ ಪರವಾಗಿಯೇ ಈ ಪ್ರಕರಣ ಗಮನಕ್ಕೆ ಬರೋಕ್ಕಿಂತ ಮೊದಲೇ, ಹೊರಗಡೆ ಬರೋದಕ್ಕಿಂತ ಮುಂಚೆನೇ ದೇ ಆರ್ ಆಲ್ ಹ್ಯಾಂಡ್ಸ್ ಇನ್ ಗ್ಲೋವ್ಸ್. ಒಂದು ಸಣ್ಣ ಪುಟ್ಟ ಆಮಿಷಗಳಿಗೋಸ್ಕರ ಅಥವಾ ಯಾವುದೋ ಕಾರಣಗಳಿಗೋಸ್ಕರ ಇವರು ಜೊತೆ ಸೇರಿಕೊಳ್ಳೋದಿದೆಯಲ್ಲ, ಇವರಿಂದ ಮಕ್ಕಳಿಗೆ ಯಾವ ರೀತಿಯಾದಂಥ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆಗಳಿದೆ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಇದನ್ನು ರಾಜ್ಯದ ಸಮಗ್ರ ಮಕ್ಕಳ ರಕ್ಷಣಾ ಸಮಿತಿ ಇವರಿದ್ದಾರಲ್ಲ, ಯಾರು ಯೋಜನೆಯವರಿದ್ದಾರಲ್ಲ, ICP ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅವರ ನಿರ್ದೇಶಕರು ಬಂದಿದ್ದರು. ತುಂಬ ಒಬ್ಬರು ಸಂವೇದನಶೀಲ ಅಧಿಕಾರಿಗಳು ನಮ್ಗೆ ಸಿಕ್ಕಿದ್ದಾರೆ. ಅದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೇನೆ. ಅವ್ರಿಗೆಲ್ಲವನ್ನು ಕೂಡ ಹೇಳಿದ್ದೀವಿ, ರೈಟಿಂಗಲ್ಲಿ ಕೂಡ ಕೊಟ್ಟಿದ್ದೀವಿ. ದಯಮಾಡಿ ಒಂದು ಕ್ರಮಗಳನ್ನು ತಗೊಳ್ಳಿ, ಇದ್ರ ಬಗ್ಗೆ ತನಿಖೆಗಳನ್ನ ನಡೆಸಿ ಅಂತ ಕೋರ್ಕೊಂಡಿದ್ದೀವಿ. ಅದಾಗುತ್ತೆ. ಇಷ್ಟಲ್ಲದೆ ಇನ್ನೂ ಮುಂದಕ್ಕೆ ನಾವು PIL ಕೂಡ ಹಾಕಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಮಕ್ಕಳಿಗೋಸ್ಕರ. ಹೈಕೋರ್ಟ್ನಲ್ಲಿ PIL ಹಾಕ್ತಾಯಿದ್ದೀವಿ. ಮಕ್ಕಳಿಗೆ ನ್ಯಾಯ ದೊರಕಿಸ್ಬೇಕು. ಯಾಕೆ ಅಂತಂದರೆ ಇದು ಮೇಲ್ಮಟ್ಟದ ಒಂದು ತನಿಖೆ ಆಗಬೇಕಾಗತ್ತೆ. ಅದರಲ್ಲೂ ಈಗ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಯಾರಿದ್ದಾರೆ ಅವರ ಒಂದು ಸೂಪರ್ವಿಷನಲ್ಲಿ ಒಂದು ಮೇಲ್ಮಟ್ಟದ ತನಿಖೆ, ಯಾರೋ CBI ಆದರೂ ಮಾಡಲಿ, CIA ಆದರೂ ಮಾಡಲಿ, ಅಥವಾ ನ್ಯಾಯಾಧೀಶರು ಅದನ್ನು ರಚನೆ ಆದರೂ ಮಾಡಲಿ, ಒಟ್ಟಿನಲ್ಲಿ ಈ ಜಿಲ್ಲಾ ಮಟ್ಟದ ಒಂದು ತನಿಖೆ ಏನಿದೆ ನಮಗೆ ತೃಪ್ತಿ ಕೊಡ್ತಾ ಇಲ್ಲ. ನಿನ್ನೆ ಕೂಡ ಜಿಲ್ಲಾ ಮಟ್ಟದ ತನಿಖಾಧಿಕಾರಿಗಳು ತಾಯಿಯ ಆಬ್ಸೆನ್ಸಲ್ಲಿ, ಅವರ ಒಂದು ಗೈರು ಹಾಜರಿಯಲ್ಲಿ ಮಗುವನ್ನು ಅರಿಸ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಇದು ನ್ಯಾಯನ? ಇದು ನ್ಯಾಯಸಮ್ಮತನ? ಇದು ಕಾನೂನು ಸಮ್ಮತನ? ಒಬ್ಬ ಮಗುವಿನ ಮನೆಗೆ ಅದನ್ನು ಸ್ಟೇಟ್ಮೆಂಟ್ ತಗೊಳ್ಳೋಕ್ಕೆ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ ತಗೊಳ್ಳೋಕ್ಕೆ ಹೋಗಿದ್ರೋ ಇಲ್ಲ ಮಗುವನ್ನು ತಗೊಂಡೇ ಹೋಗಿ ಇಲ್ಲ ಅಂತ ಅನ್ನಿಸ್ತಾರೋ, ಅಥವಾ ಇಲ್ಲ ಅಂತಂದರೆ ಏನೂ ಆಗಿಲ್ಲ ಅಂತ ಅನ್ಸೋದೇ ನಡೀತಾ ಇರೋದು. ಈಗ ನಮಗೇನೂ ಆಗಿಲ್ಲ. ದೊಡ್ಡ ಚಾಲೆಂಜ್ ಇರೋದು ಸರ್ಕಾರಕ್ಕಾಗಲಿ ಸಂಸ್ಥೆಗಳಿಗಾಗಲಿ ಆ ಮಗುವನ್ನು ಒಂದು ಒಳ್ಳೆಯ ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಆಕೆ ನಿರ್ಭೀತಿಯಿಂದ ತನಗಾದಂಥ ಕಷ್ಟಗಳನ್ನು ಹೇಳ್ಕೊಳ್ಳೋಂಗೆ ಮಾಡಬೇಕು. ಸುಮ್ಮನೆ ಯಾವುದೋ ಮಕ್ಕಿ ಸ್ಟೇಟ್ಮೆಂಟ್ ತೊಗೊಳ್ಳೋದಲ್ಲ. ಯಾರು ಹೇಳ್ತಾರೆ ಅಷ್ಟು ಸುಲಭವಾಗಿ ತಮ್ಮ ಮೇಲಾದಂತಹ ಒಂದು ಆಘಾತಕಾರಿಯಾದಂತಹ ಬೆಳವಣಿಗೆಗಳನ್ನು ಯಾವ ಕಾರಣಕ್ಕೋಸ್ಕರ ಹೇಳಬೇಕು? ಅವ್ರಿಗೆ ಅವ್ರದ್ದೇ ಆದಂಥ ಭಯ ಇದೆ, ಭಯಪಡಿಸಿದ್ದಾರೆ. ಏನೇನೋ ಕೆಲಸಗಳು ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ. ಹಿಂಗಿರ್ಬೇಕಾದ್ರೆ ಒಂದು 12 ವರ್ಷ 13 ವರ್ಷದ ಮಕ್ಕಳು ನಿಮಗೆ ಸ್ಟೇಟ್ಮೆಂಟ್ ಇದಕ್ಕಿದ್ದಂಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ರು ಬೆನ್ನತ್ಕೊಂಡು ಹೋಗೋದು ನಿಜವಾಗ್ಲೂ ಅಮಾನವೀಯ ಮತ್ತು ಕಾನೂನು ಬಾಹಿರ. ಅದು ತಾಯಿ ಇಲ್ಲಿದ್ದಾಳೆ, ತಾಯಿಗಾದರೂ ಹೇಳಬೇಕಲ್ವ, ಅಮ್ಮ ನಾನು ಬರ್ತಾ ಇದ್ದೇನೆ, ಕೋಆಪ್ರೇಟ್ ಮಾಡಬೇಕು ಅಂದರೆ ನಾವೇನು ಕಳಿಸ್ಕೊಡಲ್ವಾ? ಸರ್, ಈಗ ಮಗುನ ಭೇಟಿ ಮಾಡಿದ್ದಾರೆ ಸರ್? ಇಲ್ಲ, ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಭೇಟಿ ಮಾಡದಂಗೆ ತಾಯಿನೂ ನೋಡ್ಕೋತಾರೆ. ಯಾಕೆಂತಂದರೆ ಅವ್ರಿಗೆ ಮಕ್ಕಳನ್ನ ಕಾಯ್ಕೊಳ್ಳೋದೇ ದೊಡ್ಡ ಕೆಲಸ ಆಗೋಗಿದೆ. ಒಂದು ಕಡೆಯಿಂದ ಒಂದು ಕಡೆಗೆ ಅವರು ವಲಸೆ ಹೋಗ್ತಾ ಇರುವಂಥ ಪರಿಸ್ಥಿತಿ ಇದು. ಕಾನೂನಿಗೆ ಮತ್ತು ಈ ತಂಡಗಳಿಗೆ ಮತ್ತು ಅವರ ಪರವಾಗಿ ಆರೋಪಿಗಳ ಪರವಾಗಿ ಯಾರು ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಇವರು ಬೆನ್ನತ್ಕೊಂಡಿದ್ದಾರೆ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ. ಏನು ಬೇಕಾದರೂ ಆಗ್ಬೋದಲ್ಲ. ಹಾಗಾಗಿ ಹೆದರ್ಕೊಂಡಿದ್ದಾರೆ ಅವರು. ಅವರ ಕುಟುಂಬಸ್ಥರು ಯಾರೂ ಅವ್ರಿಗೆ ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ, ಬಡವರಿದ್ದಾರೆ. ಹೀಗಿರಬೇಕಾದ್ರೆ ನಾನು ತುಂಬ ಬೇಸರ ಆಗಿದೆ ನಿನ್ನೆ ಒಂದು ಬೆಳವಣಿಗೆಯಲ್ಲಿ.
ನಾವು ಯಾವ ರೀತಿಯಲ್ಲಿ ಈ ತನಿಖಾ ತಂಡದ ಮೇಲೆ ಭರವಸೆ ಮತ್ತು ನಂಬಿಕೆ ಇಡಲಿಕ್ಕೆ ಸಾಧ್ಯ? ಇವರು ಪದೇ ಪದೇ ಇದೇ ರೀತಿ ಸಮಸ್ಯೆಗಳು ಮಾಡ್ತಾಯಿದ್ದಾರೆ. ಯಾತಕ್ಕೋಸ್ಕರ ಮನೆಯಲ್ಲಿ ಅವ್ರು ಬಡವರಿದ್ದಾರೆ, ಯಾರೂ ಅಲ್ಲಿ ಪೋಷಕರಿಲ್ಲ ಅಂಥ ಸಂದರ್ಭದಲ್ಲಿ ಇವರು ಆ ಹುಡುಗಿಯನ್ನು ಅರಸ್ಕೊಂಡು ಹೇಗೆ ಹೋದರು? ಸರ್, ಈಗ ತನಿಖಾ ತಂಡಗಳು ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಸೂಕ್ತವಾಗಿ ತನಿಖೆ ನಡೆಸ್ತಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ. ಹೀಗಾಗಿ ನೀವು ಮುಂದಿನ ಹೆಜ್ಜೆಯಾಗಿ ಈಗ ಸರ್ಕಾರಕ್ಕೆ ಮನವಿ ಮಾಡೋಂಥದ್ದು ಏನೋ ಮಾಡ್ತೀರಾ? ಯಾಕೆಂದರೆ ಇದು ಸಮಗ್ರ ನಾವು ಮಾಡ್ತಾನೇ ಇದ್ದೇವೆ, ನಾವು ಮಾಡಿದ್ದೇವೆ, ಎಷ್ಟು ಸಲ ಮಾಡಬೇಕು, ಒತ್ತಡ ತಂದಿದ್ದೇವೆ. ಇದು ಒಂದು ಸ್ಥಳೀಯ ತನಿಖಾ ತಂಡದಿಂದ ಆಗ್ಬೋದಾದಂಥ ಕೆಲಸ ಅಲ್ವೇ ಅಲ್ಲ. ಇದಕ್ಕೆ ಎಕ್ಸ್ಪರ್ಟಿಸ್ ಬೇರೆಯೇ ಇದೆ. ತನಿಖೆ ಮಾಡಲಿಕ್ಕೆ, ಮಕ್ಕಳನ್ನು ಮಾತಾಡಿಸ್ಲಿಕ್ಕೆ ನುರಿತ ಮನೋಶಾಸ್ತ್ರಜ್ಞರು ಅಥವಾ ಮನೋವೈದ್ಯರು ಇರಬೇಕಾಗತ್ತೆ. ಅವ್ರಿಗೆ ಸಮಯ ಅವಕಾಶ ಕೊಡಬೇಕು. ಇವ್ರ ಸ್ಟೇಟ್ಮೆಂಟ್ಗೋಸ್ಕರ ಅವ್ರು ತಯಾರು ಮಾಡ್ಕೊಳ್ಳೋದಲ್ಲ. ಯಾರು ಮೆನ್ಸ್ಟ್ರುಯೇಷನ್ ಇದ್ದಾಳೆ, ಒಂದು ಮಗು 12 ವರ್ಷದ ಮಗು, ಅವಳಿಗೆ ಅವಳದೇ ಆದಂತಹ ಸಂಕಷ್ಟಗಳಿದ್ದಾವೆ. ಆ್ಯಸ್ ಇಟ್ ಈಸ್ ಹೆಣ್ಮಕ್ಳಿಗೆ ಆ ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿನೇ ಸರಿ ಇರೋದಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡ್ಕೋತಾ ಇರ್ತಾರೆ, ಕಿಬ್ಬೊಟ್ಟೆ ನೋವು ಬರ್ತಾ ಇರುತ್ತೆ, ನೋವು ಅಂತ ಇರ್ತಾರೆ. ಈ ಎಲ್ಲವನ್ನು ತಾಳ್ಕೊಂಡು ನಿಮಗೆ ಸ್ಟೇಟ್ಮೆಂಟ್ ಕೊಡಲಿಕ್ಕಾಗತ್ತಾ? ಹಂಗೂ ಬಂದಿದ್ದಾರೆ, ಮಾಡ್ಕೊಂಡಿದ್ದಾರೆ, ಇರಲಿ, ತೊಂದರೆ ಇಲ್ಲ. ಆದರೆ ಮತ್ತೊಂದು ಮಗುವಿನ ಸ್ಟೇಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ತಾಯಿಗೆ ತಿಳಿಸ್ಬೇಕಲ್ವ. ನಾನು ಬರ್ತಾಯಿದ್ದೀನಮ್ಮ ಅಂತ ಹೇಳ್ಬೇಕು. ಬರ್ತೀನಿ ಅಂತ ಹೇಳದೆ ಬರುವಂಥವ್ರು ಯಾವ ಉದ್ದೇಶ ಇಟ್ಕೊಂಡು ಬರ್ತಾರೆ? ಇದು ನನ್ನ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಇದನ್ನು ನಾನು ಅಲ್ಲಿಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಪರಶುರಾಮ್ ಅವ್ರಿಗೂ ಕೂಡ ವಾಟ್ಸಪ್ ಮಾಡಿ ತಿಳಿಸಿದ್ದೇನೆ. ಕ್ರಮ ತಗೊಳ್ಳಿ, ಸರಿಯಲ್ಲ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.